ಎಲ್ಲರಿಗೂ ನಮಸ್ಕಾರ. ಒಂದು ಹೆಲ್ದಿ ಆಗಿರೋ ಅಂಥ ಟೇಸ್ಟಿ ಆಗಿರೋ ಅಂಥ ವೆಯ್ಟ್ ಲಾಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದು ಓವರ್ ನೈಟು ಓಟ್ಸ್ ರೆಸಿಪಿ. ಭಾಳ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ನಾನು ಇದರಲ್ಲಿ ಯಾವುದೇ ರೀತಿಯ ಸಕ್ಕರೆಯನ್ನು ಬಳಸಿಲ್ಲ, ಹಾಗೆ ಡೈರಿ ಹಾಲನ್ನು ಬಳಸಿಲ್ಲ. ಭಾಳ ಸುಲಭವಾಗಿ ಮನೆಯಲ್ಲೇ ಕೂಡ ಹಾಲನ್ನು ರೆಡಿ ಮಾಡ್ಕೋಬೋದು. ಈ ರೆಸಿಪಿ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು 8 ಬಾದಾಮಿಯನ್ನು ನೀರಿನಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ, ಬೆಚ್ಚಗಿನ ನೀರಿನಲ್ಲಿ. ಒಂದು 15 ನಿಮಿಷದ ನಂತರ ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಒಂದು ಕಡೆ ಇಟ್ಕೋಬೇಕಾಗತ್ತೆ. ನೋಡಿ, ಈ ಥರ ಸಿಪ್ಪೆ ತೆಗೆದು ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗತ್ತೆ. ಇದೇ ನೀರನ್ನು ಉಪಯೋಗಿಸ್ಕೊಂಡು ಹಾಲು ಮಾಡ್ಕೋಬೋದು ನಾವು. ಈ ರೆಸಿಪಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಗಟ್ ಫ್ರೆಂಡ್ಲಿ. ಇದು ಈಸಿಯಾಗಿ ಡೈಜೆಷನ್ ಆಗುತ್ತೆ. ಹಾಗೆ ವರ್ಕಿಂಗ್ ವುಮೆನ್ಸಿಗೆ ಭಾಳ ಈಸಿಯಾಗಿ ರೆಡಿ ಮಾಡ್ಕೋಬೋದು ಬೆಳಗಿನ ಬ್ರೇಕ್ಫಾಸ್ಟಿಗೆ. ನೋಡಿ, ಎಲ್ಲ ಸಿಪ್ಪೆಯನ್ನು ತೆಕ್ಕೊಂಡೆ. ಒಂದು ಜಾರಿಗೆ ಸಿಪ್ಪೆ ಬಿಡಿಸಿರೋ ಅಂಥ ಬಾದಾಮಿಯನ್ನು ಹಾಕ್ಕೊಳ್ಳೋಣ. ಹಾಗೆ ನಾವು ನೆನೆ ಹಾಕಿದ್ವಲ್ಲ, ಆ ನೀರನ್ನೇ ನಾನಿಲ್ಲಿ ಒಂದು ಅರ್ಧ ಬೌಲ್ ಇದೆ ನೀರು, ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ಒಂದು ಒಳ್ಳೆಯ ಬಾದಾಮ್ ಹಾಲು ರೆಡಿ ಆಗುತ್ತೆ. ಹಾಗೆ ಒಂದು ಬೌಲಿಗೆ ನಾನು 2 ಸ್ಪೂನು ಓಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಓಟ್ಸ್ನ ಓವರ್ ನೈಟು ಸೋಕ್ ಮಾಡಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತೊಗೊಳೋದ್ರಿಂದ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಆಮೇಲೆ ಇದರೊಳಗೆ ಒಂದು ಫೈಟಿಕ್ ಆ್ಯಸಿಡ್ ಅಂತ ಇರುತ್ತೆ, ಅದು ರಿಲೀಸ್ ಆಗುತ್ತೆ. ಅದರಿಂದ ಬ್ಲೋಟಿಂಗ್ ಕೂಡ ಆಗಲ್ಲ. ನಾವು ಯಾವಾಗಲೇ ಓಟ್ಸಿನ ರೆಸಿಪಿ ಮಾಡಬೇಕಾದ್ರೆ ಒಂದು 10 to 15 ಮಿನಿಟ್ಸು ನೀರಿನಲ್ಲಿ ಸೋಕ್ ಮಾಡಿ ನಾವು ಯೂಸ್ ಮಾಡೋದ್ರಿಂದ ಬ್ಲೋಟಿಂಗ್ ಪ್ರಾಬ್ಲಮ್ ಬರಲ್ಲ, ಈಸಿಯಾಗಿ ಡೈಜೆಷನ್ ಆಗುತ್ತೆ. ನೋಡಿ, ನಾನು 1 ಸ್ಪೂನು ಚಿಯಾ ಸೀಡ್ಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನಾವು ಮಾಡ್ಕೊಂಡಿದ್ದಂಥ ಬಾದಾಮಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 3/4 ಕಪ್ಪು ಬಾದಾಮಿ ಹಾಲು ಸಿಕ್ಕಿದೆ ನನಗೆ. ಇದನ್ನು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಓವರ್ ನೈಟು ನೆನೆಯೋದಕ್ಕೆ ಬಿಡೋಣ. ಇದನ್ನು ಓವರ್ ನೈಟು ಫ್ರಿಡ್ಜಲ್ಲಿ ಇಡೋಣ, ಫ್ರೀಝರಲ್ಲಿ ಇಡಬಾರ್ದು. 7 to 8 ಅವರ್ಸು ಇದು ಬಾದಾಮ್ ಹಾಲಲ್ಲೇ ನೆನಿಬೇಕು. ನೀವು ಬಾದಾಮ್ ಹಾಲು ಯೂಸ್ ಮಾಡಲಿಲ್ಲ ಅಂದರೆ ಬೇರೆ ಹಾಲು ಕೂಡ ಹಾಕೋಬೋದು. ಇಲ್ಲ, ಬರೀ ನೀರಿನಲ್ಲೇ ಚಿಯಾ ಸೀಡ್ಸು ಮತ್ತು ಈ ಓಟ್ಸನ್ನು ನೆನೆ ಹಾಕೋಬೋದು. ಬೆಳಗ್ಗೆ ಬೇಕಾದರೆ ನೀವು ಹಾಲನ್ನು ಮಿಕ್ಸ್ ಮಾಡ್ಕೋಬೋದು. ನಾನು 7 to 8 ಅವರ್ಸು ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಚೆನ್ನಾಗಿ ನೆಂದಿದೆ. ಈಗ ಇದು ನೆಕ್ಸ್ಟ್ ಡೇ ಬೆಳಗ್ಗೆ 8 ಗಂಟೆ ಆಗಿದೆ. ಇದಕ್ಕೆ ನಿಮಗೆ ಇಷ್ಟವಾದಂಥ ಫ್ರೂಟ್ಸನ್ನು ಹಾಕೋಬೋದು, ಸೀಡ್ಸನ್ನು ಹಾಕೋಬೋದು. ನಾನಿಲ್ಲಿ ಆ್ಯಪಲನ್ನು ಹಾಕ್ಕೊಂಡಿದ್ದೀನಿ, ಬೇಕಾದರೆ ಡೇಟ್ಸನ್ನು ಯೂಸ್ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ವಾಟರ್ ಮೆಲನ್ ಸೀಡ್ಸ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೆಲೋನ್ ಸೀಡ್ಸ್ನ ರೋಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ಲ್ಯಾಕ್ಸ್ ಸೀಡ್ಸನ್ನು ಕೂಡ ನಾನು ರೋಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಟೇಸ್ಟಿಗೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಮೈಲ್ಡಾಗಿ ಸ್ವೀಟಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲಿಯೇ ಬಾದಾಮ್ ಹಾಲನ್ನು ಮಾಡಿಕೊಂಡು ಒಂದು ಓಟ್ಸ್ ರೆಸಿಪಿ ಮಾಡ್ಕೋಬೋದು ಅಂತ ಅಂದು. ಹೀಗೆ ಮತ್ತಷ್ಟು ವೆಯ್ಟ್ ಲಾಸ್ ರೆಸಿಪಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಇಲ್ಲೇ ಈ ರೆಸಿಪಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.